ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದವರು ಇವರೇ. ಮತ್ತ ರಾವಣ ಸಂಕಲ್ಪ ಮಾಡಿರ್ತಾನ 9 ಕೋಟಿ ಲಿಂಗಗಳು ಏಕಕಾಲದಲ್ಲೇ ಸ್ಥಾಪನೆ ಮಾಡಬೇಕು ಅಂತ. 6 ಕೋಟಿ ಮಾಡಿ ಸಾಯ್ತಾನ. ಉಳಿದ 3 ಕೋಟಿ ಲಿಂಗಗಳು ಸ್ಥಾಪನೆ ಮಾಡಿದ್ದು ಇವರೇ, ಜಗದ್ಗುರು ರೇಣುಕಾಚಾರ್ಯರು. ನಮಸ್ಕಾರ ಎಲ್ರಿಗೂ. ನಾ ಇವತ್ ಬಂದಿದ್ದು ರಟ್ಕಲ್ ರೇವಣಸಿದ್ದೇಶ್ವರ ಗುಡಿಗೆ. ಈ ಗುಡಿ ಗುಡ್ಡ ಮೇಲದ. ಇಲ್ಲಿ ಗರ್ಭಗುಡಿ ಒಳಗ ರೇವಣಸಿದ್ದೇಶ್ವರ ಮೂರ್ತಿ ಅದ. ಕೊಲ್ಲಿಯ ಪಾಕದ ಸೋಮೇಶ್ವರ ಲಿಂಗದಲ್ಲಿ ರೇಣುಕಾಚಾರ್ಯರು ಉದ್ಭವ ಆಗ್ತಾರ. ರೇವಣಸಿದ್ದೇಶ್ವರ ಅವರು ಯಾರು ಅಂತಂದ್ರ ಪರಮೇಶ್ವರನ ಪಂಚಮುಖದಿಂದ ಜನಿಸಿದವರಲ್ಲಿ ಒಬ್ರು. ಯಾಕಂದ್ರ ಅಧರ್ಮ, ಅನೀತಿ, ಅಚಾರ ಎಲ್ಲಾ ಜಾಸ್ತಿ ಆಗಿತ್ತು. ಧರ್ಮದ ರಕ್ಷಣೆಗಾಗಿ, ಮನುಕುಲದ ಒಳಿತಿಗಾಗಿ, ಜಗತ್ ಕಲ್ಯಾಣಕ್ಕಾಗಿ 5 ಗುರುಗಳು ಆಚಾರ ರೂಪದಾಗ ಅವತರಿಸಿ ಬಂದು ವಿಶ್ವಧರ್ಮ ಸ್ಥಾಪನೆ ಮಾಡಿದ್ರು. ಅದೇ ವೀರಶೈವ ಧರ್ಮ. ಕಲಿಯುಗದಾಗ ರೇಣುಕಾಚಾರ್ಯ ಮತ್ತೆ ರೇವಣಸಿದ್ದೇಶ್ವರ ಆಗಿ ಬಂದು ತಮ್ಮ ಲೀಲೆಗಳನ್ನ ತೋರಿಸಿದ್ರು. ಇಲ್ಲಿ 54 ಫೀಟ್ ಇಂದ ಎತ್ತರದ ಒಂದು ರೇವಣಸಿದ್ದೇಶ್ವರದ ಸ್ಟ್ಯಾಚು ಕೂಡ ಅದ. ಶಿವಭಕ್ತರಾಗಿ ನಮ್ ಕರ್ತವ್ಯ ಏನಂದ್ರ ಲಿಂಗಾಂಗಿ ಲಿಂಗ ಸತ್ಪ್ರಾಣಿ, ಲಿಂಗಾತ್ಮಹ ಲಿಂಗ ಮಾನಸ, ಲಿಂಗೇಂದ್ರಿಯೋ ಲಿಂಗ ಭೋಗಿ, ಲಿಂಗಯೋಗಿ ಸಕದ್ಯಾಯತೆ. ಇದರ ಅರ್ಥ ಮತ್ತು ಫುಲ್ ವಿಡಿಯೋ ಬೇಕಂದ್ರ ನಾನು ಯೂಟ್ಯೂಬ್ ಚಾನಲ್ ದಾಗ ಇರ್ತದ. ಅದಕ್ಕೆ ಏನಂತಾರ ಅಂತ ಕಮೆಂಟ್ ಮಾಡ್ರಿ. ಯಾಕಂದ್ರ ಬೇರೆ ಬೇರೆ ಭಾಗದ ಜನ ಬೇರೆ ಬೇರೆ ಹೆಸರ್ಲಿಂದ ಕರೀತಾರ ಇದಕ್ಕ. ಹಳಿ ಗುಡಿಗೊಳ್ದಾಗ ಈ ತರ ಮಾಡಿರ್ತಿರೋ. ಯಾಕಂತಂದ್ರ ಗುಡಿ ಒಳಗ್ ಹೋಗೋದ್ಕಿಂತ ಮೊದ್ಲು ಕಾಲ್ ತೊಳ್ಕೊಂಡು ಇಲ್ಲ ಸ್ನಾನ ಮಾಡ್ಲಕ. ಇಲ್ಲಿ ಡೈಲಿ ದಾಸೋಹ ಕೂಡ ಇರ್ತದ. ಪ್ರಸಾದ್ ತಗೊಳ್ತಾ ಇಲ್ಲಿ 3 ಲೈನ್ ಬರ್ತಿದದ. ಇದು ಓದ್ರಿ, ಬಹಳ ಮೀನಿಂಗ್ಫುಲ್ ಅದ. ನೀವು ನಿಮ್ ಪ್ರೈವೇಟ್ ವೆಹಿಕಲ್ ತಂದ್ರೆ ಇಲ್ಲಿ ಗುಡ್ಡದ ಮೇಲೆ ಪಾರ್ಕಿಂಗ್ ಮಾಡಬಹುದು.